ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಶನಿವಾರ, ದ್ವಿತೀಯ ತಿಥಿ ಹಾಗೂ ಇಂದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಸ್ವಾತಿ ನಕ್ಷತ್ರ ಬಹಳ ಉತ್ತಮವಾದಂತಹ ನಕ್ಷತ್ರ, ಮಹಾನಕ್ಷತ್ರ. ಬಿಸ್ನೆಸ್ ಆದರೂ ಆಗಲಿ ಅಥವಾ ಸಂಸಾರದ ವಿಚಾರಗಳಾಗಲಿ, ಸ್ವಾತಿ ನಕ್ಷತ್ರದವ್ರ ಜೊತೆ ಯಾವಾಗ ನಾವು ಪಾರ್ಟ್ನರ್ಶಿಪ್ ಇತ್ಯಾದಿಗಳನ್ನು ಮಾಡ್ಕೊಳ್ತೀವಿ ಅದು ಯಾವತ್ತೂ ಕೂಡ ಒಡೆಯೋದಿಲ್ಲ. ಮದುವೆ ಕೂಡ ಸ್ವಾತಿ ನಕ್ಷತ್ರದವ್ರ ಜೊತೆ ಆದರೆ ಮದುವೆ ಬಹಳ ಚೆನ್ನಾಗಿರುತ್ತೆ, ಅದು ವಿಚ್ಛೇದ ಆಗೋದಿಲ್ಲ. ಮೇಷರಾಶಿ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಸಂಸಾರದಲ್ಲಿ ಅತಿ ಹೆಚ್ಚಿನ ನೆಮ್ಮದಿ, ಎಲ್ಲರಿಂದ ಇವತ್ತು ಸಹಕಾರ ನೋಡ್ತೀರಿ ಮತ್ತು ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಸಾಧ್ಯ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಕೂಡ ಮತ್ತು ಸಹೋದ್ಯೋಗಿಗಳ ಜೊತೆಗೆ ಕೂಡ ಇವತ್ತು ಅತಿ ಹೆಚ್ಚಿನ ಸಂತಸವನ್ನು ನೋಡುವಂತಹ ದಿವಸ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದ ಯಶಸ್ಸು ಮತ್ತು ಶತ್ರುಗಳು ಪರಾಭವವಾಗೋದು ಇದು ಮುಂದುವರಿಯುತ್ತೆ. ಇವತ್ತು ಕೂಡ ಮಾತಿನಿಂದ ಎಲ್ಲವನ್ನೂ ಗೆಲ್ತೀರಿ, ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ಆರೋಗ್ಯ ಕೂಡ ಸುಧಾರಿಸುತ್ತೆ. ಬಹಳ ಉತ್ತಮವಾದಂತಹ ದಿವಸ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ನಿಮ್ಮ ವ್ಯಾಪಾರ ವಹಿವಾಟು ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಬೇರೆಯವರು ಇವತ್ತು ನಿಮಗಿಂತ ಹೆಚ್ಚಿನದಾದಂತಹ ಉತ್ತಮವಾದಂತಹ ಪರಿಹಾರಗಳನ್ನು ಕಂಡುಕೊಂಡಿರ್ತಾರೆ. ಅವರನ್ನು ನೀವು ಕನ್ಸಲ್ಟ್ ಮಾಡಿ ಅವರ ಒಂದು ನಿರ್ಧಾರಗಳನ್ನು ಪರಿಗಣನೆ ಮಾಡಿ ಮುಂದೆ ಹೋಗೋದು ಇವತ್ತು ಒಳ್ಳೆಯದು. ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ಇವತ್ತು ಮುಖ್ಯವಾಗಿ ನೀವು ಎಲ್ಲರಿಗೂ ಕೂಡ ಎಲ್ಲರ ಮನಸ್ಸಿಗೂ ಒಪ್ಪುವಂತಹ ವಿಚಾರಗಳನ್ನು ಮಾತನಾಡಬೇಕು. ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಸಂತೈಸುವಂತೆ ಮಾತನಾಡೋದ್ರಿಂದ ಮಾತ್ರ ಇವತ್ತು ಸಾಧ್ಯ. ಇಲ್ಲದೆ ಹೋದರೆ ಇರುಸು ಮುರುಸು ಹೆಚ್ಚಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಇವತ್ತು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನೀವು ಮನೆಯಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಬಿಸ್ನೆಸ್ಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಇವತ್ತು ಅತಿ ಹೆಚ್ಚಿನ ಪ್ರಗತಿ, ಯಾವುದೋ ಒಂದು ಮುಖ್ಯವಾದಂತಹ ಬ್ರೇಕ್ ಥ್ರೂ ಇವತ್ತು ಸಾಧ್ಯವಾಗೋದಿದೆ. ಆದ್ದರಿಂದ ಕಾರ್ಯದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಅಣ್ಣ ತಮ್ಮಂದಿರಿಂದ ಮತ್ತು ನೆರೆಹೊರೆಯವರಿಂದ ಕೂಡ ಇವತ್ತು ನಿಮಗೆ ಬಹಳನೇ ಸಂತೋಷ ಪ್ರಾಪ್ತಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಸಂಸಾರದಲ್ಲಿ ಇವತ್ತು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಯಾವುದೋ ಒಂದು ದೊಡ್ಡ ಸಮಸ್ಯೆಯನ್ನು ನೀವು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ, ಆದರೆ ಯಾರೋ ಒಬ್ಬರು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ. ಇಂತಹ ಒಂದು ಸಂದರ್ಭ ನಿಮ್ಮ ಮನೆಯಲ್ಲಿ ಇವತ್ತು ಸೃಷ್ಟಿಯಾಗಬಹುದು. ಆದ್ದರಿಂದ ಇವತ್ತು ಎಲ್ಲರ ಅಭಿಮುಖವಾಗಿ ನಿಂತ್ಕೊಂಡು ನೀವು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಲೀಡರ್ಶಿಪ್, ನಾಯಕತ್ವವನ್ನು ಇವತ್ತು ನೀವು ತೋರಿಸಬೇಕಾಗತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಎಲ್ಲರೂ ಕೂಡ ನಿಮ್ಮ ಕಡೆ ನೋಡ್ತಾ ಇರ್ತಾರೆ. ಏನೋ ಒಂದು ಬಹಳ ಒಳ್ಳೆಯ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಸಮಸ್ಯೆಗಳಿಗೆ ಅನ್ನೋ ರೀತಿಯಲ್ಲಿ ಎಲ್ಲರೂ ನಿಮ್ಮನ್ನು ಬಹಳ ಗೌರವದಿಂದ ಇವತ್ತು ಕಾಣ್ತಾರೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿಯುತ್ತೆ. ವೆಚ್ಚಗಳು ಹೆಚ್ಚಾಗುತ್ತೆ, ದುಡ್ಡು ಕೈ ಬಿಡುತ್ತೆ. ನೀವು ಕೊಟ್ಟಿರುವಂತಹ ದುಡ್ಡು ಇನ್ನೂ ವಾಪಸ್ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಪ್ರಮೇಯಗಳು ಇವತ್ತು ಬರಬಹುದು. ಆರೋಗ್ಯದಲ್ಲೂ ಕೂಡ ಬಹಳ ಹೆಚ್ಚು ಅವಶ್ಯಕತೆ ನಿಮಗೆ ಕಾಣುತ್ತೆ. ನೀವು ಜವಾಬ್ದಾರಿಯುತವಾಗಿ ಇವತ್ತು ನೋಡ್ಕೋಬೇಕು. ಧನುರಾಶಿ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಧನಾಗಮ ಸಾಧ್ಯ. ಗುಂಪುಗಳಲ್ಲಿ ಇವತ್ತು ಅತಿ ಹೆಚ್ಚಿನ ಕೆಲಸವನ್ನು ಮಾಡೋದ್ರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಯಶಸ್ಸು ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಯಾರ್ಯಾರು ಸ್ವಲ್ಪ ಪಾರ್ಟ್ನರ್ಶಿಪ್ ಡೀಲ್ಗಳು ಇತ್ಯಾದಿಗಳನ್ನು ನಿಮ್ಮ ಸಹೋದ್ಯೋಗಿಗಳ ಜೊತೆ ಕೂಡ ಏನೋ ಒಂದು ಅಗ್ರಿಮೆಂಟ್ ಇತ್ಯಾದಿಗಳನ್ನು ಮಾಡ್ಕೊಳ್ತಾ ಇರ್ತೀರೋ ಅಂಥವರಿಗೆ ಇವತ್ತು ನಿಮ್ಮ ಮೇಲ್ಗೈ ಆಗತ್ತೆ. ಬೇರೆಯವರ ಮಾತನ್ನು ಕೂಡ ಗಮನಕ್ಕೆ ತಗೊಳ್ಳೋದನ್ನು ಮರಿಬಾರದು. ಕುಂಭರಾಶಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ, ಆದರೆ ಭಾಗ್ಯ ಅನ್ನೋದು ಭಗವಂತನ ಮತ್ತು ಹಿರಿಯರ ಆಶೀರ್ವಾದವಿಲ್ಲದೆ ಕೆಲಸ ಮಾಡೋದಿಲ್ಲ. ಹೀಗಾಗಿ ಯಾರ್ಯಾರು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದೀರಿ ನಿಮ್ಮ ಹಿರಿಯರ ಆಶೀರ್ವಾದವನ್ನು ಇವತ್ತು ತಗೊಳ್ಳೋದನ್ನು ಮರಿಬೇಡಿ. ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಡನೆ ಅಷ್ಟೊಂದು ಸರಿಯಾಗಿ ವ್ಯವಹಾರ ಮಾಡ್ತಾ ಇಲ್ಲ ಅನಿಸಿದರೂ ಕೂಡ ನೀವು ಒಂದು ಸಮಾಧಾನವನ್ನು ಕಂಡುಕೊಳ್ಳೋದಕ್ಕೆ ಇವತ್ತು ಸಾಧ್ಯವಾಗುತ್ತೆ. ಧ್ಯಾನಾದಿಗಳನ್ನು ಮಾಡೋದ್ರಿಂದ ಮನಸ್ಸಿನ ಬೇಸರ ಪರಿಹಾರವಾಗುತ್ತೆ. ನಾಳೆ ಭಾಗ್ಯೋದಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಅಂದರೆ ಬರೆಯಬಹುದು, ಕೇಳಬಹುದು, ಹೇಳಿಕೊಳ್ಳಬಹುದು ಅಥವಾ ನೀವು ಮನಸ್ಸಿನಲ್ಲೇ ಅದನ್ನು ಧ್ಯಾನ ಮಾಡಿಕೊಳ್ಳಬಹುದು. ಯಾವುದು ಒಂದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳೆಲ್ಲ ನಾಶ, ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.